ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಯಾರೆಲ್ಲ PSI ಆಗಿ ನೀವು ಓದ್ತಾ ಇದ್ದಿರಲ್ಲ, ಇಲ್ಲಿ PSI ಹುದ್ದೆಗಾಗಿ ನೀವು ಓದುವ ಅಭ್ಯರ್ಥಿಗಳು ಒಂದು ಪಠ್ಯಪುಸ್ತಕ ಅಂದರೆ ಯಾವ ರೀತಿ ಪಠ್ಯಕ್ರಮ ಇರ್ತದಂತ ನೋಡೋಣ ಬನ್ನಿ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ನೇಮಕಾತಿಯ ಕುರಿತು ನಡೆಸುವ ಎಕ್ಸಾಮು ಯಾವ ರೀತಿ ಸಿಲೆಬಸ್ಗಳನ್ನು ಒಳಗೊಂಡಿರ್ತಾ, ಯಾವ ವಿಷಯಗಳ ಒಂದು ಅವಲೋಕನ ಸಹ ನಾವು ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ನೋಡಬೇಕು ನಾವು ಸಹಿವರವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗಾಗಿ ತಯಾರಿ ನಡೆಸುತ್ತಿರುವ ಸ್ಪರ್ಧಾರ್ಥಿಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಪಠ್ಯಕ್ರಮದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮೊದಲ ಹಂತದಲ್ಲಿ ದೈಹಿಕ ಪರೀಕ್ಷೆ ನಡೆಸಿ ಇದರಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿರ್ತಾರೋ ಆ ಅಭ್ಯರ್ಥಿಗಳ ಎರಡನೇ ಹಂತದಲ್ಲಿ ಏನಂತಪ್ಪ ಅಂದರೆ ಲಿಖಿತ ಪರೀಕ್ಷೆಯನ್ನು ಸಹ ನಡೆಸಲಾಗುತ್ತೆ. ಈ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಹ ಪ್ರಕಟಿಸಲಾಗುತ್ತದೆ ಅಂತ ಹೇಳ್ಬೋದು. ಈ ಪರೀಕ್ಷೆ ಅಂದರೆ PSI ಪರೀಕ್ಷೆಯಲ್ಲಿ 2 ಹಂತ ಇರ್ತದೆ ಸ್ನೇಹಿತರೆ. ಅಂದರೆ ಪತ್ರಿಕೆ 2 ಒಳಗೊಂಡಿರ್ತವೆ, ಪತ್ರಿಕೆ 1, ಪತ್ರಿಕೆ 2 ಒಳಗೊಂಡಿರ್ತದೆ ಸ್ನೇಹಿತರೆ. ಇಲ್ಲಿ ಪತ್ರಿಕೆ 1ರಲ್ಲಿ ವಿವರಣಾತ್ಮಕ ಪ್ರಕ್ರಿಯೆ. ಈ ಪ್ರಕ್ರಿಯೆಯು 1 ಗಂಟೆಯ 30 ನಿಮಿಷಗಳ ಅವಧಿಯನ್ನು ಹೊಂದಿರುತ್ತದೆ ಸ್ನೇಹಿತರೆ. ಈ ಪರೀಕ್ಷೆಯಲ್ಲಿ ಅಂದರೆ ಈ ಪತ್ರಿಕೆಯಲ್ಲಿ ಗರಿಷ್ಠ 50 ಅಂಕಗಳ, ಈ ಪತ್ರಿಕೆ ಕನಿಷ್ಠ ಅಂಕಗಳ ನಿರ್ಧಾರ ಇರುವುದಿಲ್ಲ. ಅಂದರೆ ಗರಿಷ್ಠ 50 ಅಂಕಗಳಿರ್ತವೆ ಸ್ನೇಹಿತರೆ. ಆ 50 ಅಂಕಗಳು ಯಾವ ರೀತಿ ಅಂತ ನೋಡೋಣ ಬನ್ನಿ. ವಿಭಾಗಗಳಾಗಿರ್ತವೆ ಸ್ನೇಹಿತರೆ. ಇಲ್ಲಿ ಪ್ರಬಂಧ ಮತ್ತು ಸಾರಾಂಶ, ಬರವಣಿಗೆ, ಭಾಷಾಂತರ ಅಂತ 3 ವಿಭಾಗಗಳಾಗಿ PSI ಎಕ್ಸಾಮ್ಗೆ ಒಂದು ಪಠ್ಯಕ್ರಮ ಮೊದಲನೇ ಪತ್ರಿಕೆ ಅಂತ ಹೇಳ್ಬೋದು. ಈ PSIಗೆ ಪ್ರಬಂಧ ಎಷ್ಟು ಮಾರ್ಕ್ಸಪ್ಪ ಅಂದರೆ 20 ಮಾರ್ಕ್ಸಿನ ಒಂದು ಕ್ವಶನ್ ಇರ್ತದೆ. ಅದೇ ರೀತಿ ಸಾರಾಂಶ, ಬರವಣಿಗೆ ಅಲ್ಲಿ 10 ಅಂಕಗಳ ಕುರಿತಾಗಿ ಒಂದು ಪ್ರಶ್ನೆ ಇರ್ತದೆ ಸ್ನೇಹಿತರೆ. ಅದೇ ರೀತಿ ಭಾಷಾಂತರ ಮಾಡೋಸ್ಕರ ಒಂದು ಪ್ರಶ್ನೆ ಇರ್ತದೆ. ಈ ಒಟ್ಟಾರೆಯಾಗಿ 3 ಕಲ್ತು 50 ಮಾರ್ಕ್ಸಿಂದ ಒಂದು ಪತ್ರಿಕೆ ಇರ್ತದೆ. ಈ ಪತ್ರಿಕೆಯಲ್ಲಿ ನೀವು ಮಿನಿಮಮ್ ಅಂದರೆ ಒಂದು 35ರಿಂದ ತೊಗೊಂಡಿದರೆ ನಿಮ್ಮ PSI ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. 35ರಿಂದ 40ರವರೆಗೂ. ಈಗ ನಾವು ಪತ್ರಿಕೆ 2 ನೋಡೋಣ. ಈ ಪತ್ರಿಕೆ 2 ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇದು 100 ಮಾರ್ಕ್ಸಿಂದ 150 ಮಾರ್ಕ್ಸ್ ಅಂದರೆ 100 ಪ್ರಶ್ನೆಗಳು ಹೊಂದಿರ್ತವೆ. ಆದರೆ 1.5 ಅಂಕ ಇದು ಮಾಡಿರ್ತಾರೆ. ಅದಕ್ಕಾಗಿ 150 ಅಂಕಗಳನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಇಲ್ಲಿ ಸಾಮಾನ್ಯ ಜ್ಞಾನ ಭಾಳ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಅಂತ ಹೇಳ್ಬೋದು. ಇಲ್ಲಿ ಜನರಲ್ ನಾಲೆಜ್ ಅಂತೀವಿ. ಈ ವಿಭಾಗದಲ್ಲಿ ಪ್ರಚಲಿತ ವಿದ್ಯಮಾನಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ, ರಾಜ್ಯದ ಪ್ರಮುಖ ವಿಷಯಗಳು ಅಂದರೆ ನೀವು ಪ್ರಚಲಿತ ಘಟನೆ. ಇದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಇದು ಭಾಳ ಇಂಪಾರ್ಟೆಂಟು. ಇಲ್ಲಿ ನೀವು ಕರೆಂಟ್ ಅಫೇರ್ಸ್ಗೋಸ್ಕರ ಏನು ಓದಬೇಕು, ಏನು ಓದಬಾರ್ದು ಅಂತ ನಾನು ಹೇಳ್ತೀನಿ. ನನ್ನ ಒಂದು ತಿಳುವಳಿಕೆ ಪ್ರಕಾರ ನೀವು ಕರೆಂಟ್ ಅಫೇರ್ಸ್ಗೋಸ್ಕರ ದಿನನಿತ್ಯ ಪ್ರಚಲಿತ ಘಟನೆಗಾಗಿ ಪ್ರಜಾವಾಣಿ ಪತ್ರಿಕೆ ಅಂದರೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಂಪಾದಕೀಯ ಅಂತ ಬರ್ತದೆ, ಅದರಲ್ಲಿ ಬರುವ ವಿಷಯಗಳು ಸಹ ನೀವು ಕಲೆಕ್ಟ್ ಮಾಡಿರಬೇಕು. ಅದೇ ರೀತಿ ಕ್ರೀಡೆ ಅಂದರೆ ಪತ್ರಿಕೆ ವಿಭಾಗದಲ್ಲಿ ಕ್ರೀಡೆ ಅಂತ ಇರ್ತದೆ. ಆ ಕ್ರೀಡೆಯಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ, ಈ ಎಕ್ಸಾಂಪಲ್ ಒಲಿಂಪಿಕ್ ನಡೀತಿದೆ, ಕ್ರಿಕೆಟ್ ನಡೀತದೆ, ಇದರಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ದಿನನಿತ್ಯ ನೀವು ಒಂದು ನೋಟ್ಸಲ್ಲಿ ಅಂದರೆ ಪ್ರಜಾವಾಣಿ ಪತ್ರಿಕೆಯಿಂದ 10ರವರೆಗೂ ಇಂಪಾರ್ಟೆಂಟ್ ಆದ ಕ್ವಶನ್ಗಳಿರ್ತವೆ. ಈ ಎಕ್ಸಾಂಪಲ್ ಭಾರತ ದೇಶಕ್ಕೆ ನೇಪಾಳದ ಪ್ರಧಾನಿ ಭೇಟಿ ನೀಡಿದರು. ನೇಪಾಳ ಪ್ರಧಾನಮಂತ್ರಿ ಯಾರು ಅಂತ ನೀವು ಸವಿವರವಾಗಿ ಇರಬೇಕು. ಮತ್ತು ನೇಪಾಳದ ರಾಜಧಾನಿ ಯಾವುದು, ನೇಪಾಳ ದೇಶದ ಕರೆನ್ಸಿ ಯಾವುದು. ಈ ರೀತಿ ನೀವು ಜನರಲ್ GK ಆಗಿ ಕರೆಂಟ್ ಅಫೇರ್ಸ್ ಜೊತೆಗೆ ಜನರಲ್ ಸಹ ನೀವು ಪ್ರಿಪೇರ್ ಆಗಬೇಕು. ಅದರ ಜೊತೆಗೆ KM ಸುರೇಶ್ ಸರ್ ಸ್ಪರ್ಧಾ ವಿಜೇತ. ಇದಕ್ಕೆ ಹೇಳಿಟ್ಟ ಒಂದು ಮ್ಯಾಗ್ಝಿನ್ ಅಂತ ಹೇಳ್ಬೋದು. PSI ಆಗಿರ್ಬೋದು, PC ಆಗಿರ್ಬೋದು, ಈ 2 ಹುದ್ದೆಗಳಿಗೆ KM ಸುರೇಶ್ ಸರ್ ಅವರ ಒಂದು ಸ್ಪರ್ಧಾ ವಿಜೇತ ಮಂತ್ಲಿ ಮ್ಯಾಗ್ಝಿನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಈ ಮ್ಯಾಗ್ಝಿನ್ ನೀವು 1ರಿಂದ 3 ಬಾರಿವರೆಗೆ ಒಂದು ತಿಂಗಳಲ್ಲಿ ನೀವು 1ರಿಂದ 3 ಬಾರಿ ನೀವು ಇದು ಸ್ಪರ್ಧಾ ವಿಜೇತ ಓದಿರಬೇಕು ಕಂಪಲ್ಸರಿಯಾಗಿ. ಅಲ್ಲಿ ನಿಮಗೆ ಈಸಿಯಾಗಿ ಬರುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ಒಂದು ಸುದ್ದಿಲಿರುವ ಸ್ಪರ್ಧಾ ಅರಿವು ಸಹ ಇಂಪಾರ್ಟೆಂಟ್ ಆದ ಒಂದು ಮ್ಯಾಗ್ಝಿನು. ಇದು ಸಹ ನೀವು ಫಾಲೋ ಮಾಡ್ಬೋದು. ಈ 3 ಅಂದರೆ ಪ್ರಜಾವಾಣಿ ಪತ್ರಿಕೆ, ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು. ಇದು ಕರೆಂಟ್ ಅಫೇರ್ಸ್ಗೆ ನಿಮಗೆ ಒಂದು ಸಜೆಷನ್ ಅಂತ ಹೇಳ್ಬೋದು. ನನ್ನ ಅನಿಸಿಕೆ ಪ್ರಕಾರ ಈ 3 ಬೆಸ್ಟ್ ಆಗಿರ್ತವೆ. ಪ್ರಜಾವಾಣಿ ಪತ್ರಿಕೆ, KM ಸುರೇಶರ ವಿಜೇತ ಮತ್ತು ಸ್ಪರ್ಧಾ ಅರಿವು. ಇತಿಹಾಸ
ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ. ಇದರ ಕುರಿತು ಒಂದು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ನನ್ನ ಅನಿಸಿಕೆ ಪ್ರಕಾರ ಗೌರ್ಮೆಂಟ್ ಪಠ್ಯಪುಸ್ತಕ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಗೌರ್ಮೆಂಟ್ ಪಠ್ಯಪುಸ್ತಕದಲ್ಲಿ ಸಮಾಜ ವಿಜ್ಞಾನ ಅಂತ ಹೇಳ್ತೀವಲ್ಲ, ಆ ಸಮಾಜ ವಿಜ್ಞಾನ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ನೀವು ಚೆನ್ನಾಗಿ ಓದಿರಬೇಕು. ಈ 12ನೇ ತರಗತಿಯಲ್ಲಿ ಸೆಕೆಂಡ್ ಇಯರ್ ಅಂದರೆ ಸೆಕೆಂಡ್ PU ಬುಕ್ಕಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಇತಿಹಾಸ. ಆ ಬುಕ್ ನೀವು ಚೆನ್ನಾಗಿ 1ರಿಂದ 3 ಸಲ ಓದಿರಲೇಬೇಕು. ಅದೇ ರೀತಿ ಪಠ್ಯಪುಸ್ತಕ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಹ ನೀವು ಚೆನ್ನಾಗಿ ಅಂದರೆ ಕರ್ನಾಟಕ ಭೂಗೋಳಶಾಸ್ತ್ರ ಆಗಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಕರ್ನಾಟಕದ ಬಗ್ಗೆ ವಿಭಾಗಗಳ ಸಂಖ್ಯೆ 8ನೇ ತರಗತಿಗಿರೋದು 6ನೇ ತರಗತಿಯಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಪಠ್ಯಪುಸ್ತಕಗಳು ನೀವು 1ರಿಂದ 2 ಬಾರಿ ಓದಬೇಕು. ಒಂದು ವೇಳೆ ನೀವು ಇನ್ನಿತರ ಇದರ ಜೊತೆಗೆ PSI PC ಹುದ್ದೆಗಳ ಒಂದು ನೇಮಕಾತಿ ಜೊತೆಗೆ ಇನ್ನೂ SDA FDA ಓದಬೇಕಾದ್ರೆ ಸದಾಶಿವ ಆಗಿರ್ಬೋದು, KNA ಆಗಿರ್ಬೋದು, ಅದೇ ರೀತಿ ಇತ್ತೀಚೆಗೆ R ಮಂಜುನಾಥ್ ಸರ್ ಅವರ ಒಂದು ಇತಿಹಾಸ ಬುಕ್ ಸಹ ಇದೆ, ಅದು ಸಹ ನೀವು ಫಾಲೋ ಮಾಡ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ನೀವು ಡೈಲಿಯಾಗಿ ಒಂದು ಕ್ವಶನ್ ಪೇಪರ್ ನೀವು ಫಾಲೋ ಮಾಡಲೇಬೇಕು. ಅದು ಯಾವುದೇ ಆಗಿರ್ಬೋದು, SDA ಆಗಿರ್ಬೋದು, PS ಆಗಿರ್ಬೋದು, PC ಆಗಿರ್ಬೋದು, ಇನ್ನಿತರ ಯಾವುದೇ ಎಕ್ಸಾಮ್ಗಳು ನಡೆಸಿರ್ತಾರಲ್ಲ, ದಿನನಿತ್ಯ ಒಂದು ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಲೇಬೇಕು ಸ್ನೇಹಿತರೆ. ಅವು ಮಾಡಿದಾಗ ಮಾತ್ರ ನಿಮಗೆ ಅಲ್ಲಿ ಕ್ಲಿಯರಿಟಿ ಗೊತ್ತಾಗಿರುತ್ತೆ. ನೆಕ್ಸ್ಟು ಸಾಮಾನ್ಯ ವಿಜ್ಞಾನ. ಈ ಸಾಮಾನ್ಯ ವಿಜ್ಞಾನಕ್ಕಾಗಿ ನಿಮಗೆ ಬೆಸ್ಟ್ ಸಜೆಷನ್ ಅಂದರೆ ಯಾವುದಪ್ಪ ಅಂದರೆ ನಾನು ಒಂದೇ ಹೇಳ್ತೀನಿ, ಗೌರ್ಮೆಂಟ್ ಪಠ್ಯಪುಸ್ತಕಗಳು ಸಹ ಬೆಸ್ಟ್ ಸಜೆಷನು. ಅದರ ಜೊತೆಗೆ 4G ಸೈನ್ಸ್ ಅಂತ, ಅದರ ಜೊತೆಗೆ ವೆಂಕಟರಮಣ ಸರ್ ಅವರದ ಒಂದು ಸಾಮಾನ್ಯ ವಿಜ್ಞಾನ ಬುಕ್ ಇದೆ, ಅದು ಸಹ ಚೆನ್ನಾಗಿದೆ. ನೀವು ಈ 3 ಫಾಲೋ ಮಾಡಿ. ನೆಕ್ಸ್ಟು ಭೂಗೋಳಶಾಸ್ತ್ರ. ಈ ಭೂಗೋಳಶಾಸ್ತ್ರ ಕರ್ನಾಟಕ ಪಠ್ಯಪುಸ್ತಕ ಫಾಲೋ ಮಾಡಿ. ಫಸ್ಟ್ ಇಯರ್ ಫಸ್ಟ್ PUC ಬುಕ್ ನೀವು ಫಾಲೋ ಮಾಡಿ. ಇದು ನಿಮಗೆ ಒಂದು ಒಳ್ಳೆಯ ಸಜೆಷನ್ ಅಂತ ಹೇಳ್ತೀನಿ ಸ್ನೇಹಿತರೆ. ಇದ್ರ ಜೊತೆಗೆ ನೀವು ಒಂದು ವೇಳೆ ಇನ್ನಿತರ ಓದಿ ಅಂದರೆ ಡಾಕ್ಟರ್ ರಂಗನಾಥ್ ಸರ್ ಅವರ 3 ಇದೆ ಸ್ನೇಹಿತರೆ. ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಅದೇ ರೀತಿ ಕರ್ನಾಟಕ ಜಿಯೋಗ್ರಫಿ, ಅದರ ಜೊತೆಗೆ ಭಾರತ ಜಿಯೋಗ್ರಫಿ, ಪ್ರಕೃತಿ ಭೂಗೋಳಶಾಸ್ತ್ರ, ಇವೆಲ್ಲ 3 ಸಬ್ಜೆಕ್ಟ್ನ ಒಳಗೊಂಡವ. ಅದಕ್ಕಾಗಿ ಇದು ಸಹ ನೀವು ನೋಡ್ಕೊಳ್ಳಿ. ಇಲ್ಲಿ ನೀವು ಪೂರ್ತಿಯಾಗಿ ನಿಮಗೆ ನಾನು ಏನು ಹೇಳಬೇಕು ಅದಿಷ್ಟು ಹೇಳ್ತೀನಿ ಸ್ನೇಹಿತರೆ, ಓಕೆನಾ. ಮಾನಸಿಕ ಸಾಮರ್ಥ್ಯ. ಈ ಮಾನಸಿಕ ಸಾಮರ್ಥ್ಯ ಬಗ್ಗೆ ಇವತ್ತು ಬುಲ್ಬುಲೆ ಸರ್ ಆಗಿರ್ಬೋದು, ಮತ್ತು ಅದೇ ರೀತಿ ಯಾವುದಪ್ಪ ಅಂದರೆ ಇವರು ಈಶ್ವರಗಿರಿ ಸರ್ ಅವರ ದಿನನಿತ್ಯ ಒಂದು 4 ಗಂಟೆ ಕ್ಲಾಸ್ ನಡೆದಿರ್ತದೆ. ಅವ್ರ ಕ್ಲಾಸನ್ನು ಫಾಲೋಅಪ್ ಮಾಡಲೇಬೇಕು, ಡೈಲಿಯಾಗಿ ಫಾಲೋಅಪ್ ಮಾಡಿ. ನೀತಿ ಶಿಕ್ಷಣ, ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಗಳ ವಿವರವಾಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈ ಪಠ್ಯಪುಸ್ತಕ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪಠ್ಯಪುಸ್ತಕದ ಪ್ರಕಾರ ನೀವು ಓದಿ ಸಕ್ಸಸ್ ನಿಮ್ಮದು ಆಗಿರ್ತದೆ ಅಂತ ಹೇಳುತ್ತಾ, ಅದೇ ರೀತಿ ಭಾರತ ಸಂವಿಧಾನ, ಗಂಗಾಧರ್ ಸರ್ ಅವರ ಒಂದು ಸಂವಿಧಾನ ಬುಕ್ ಚೆನ್ನಾಗಿದೆ, ಅದು ಸಹ ತೆಗೆದುಕೊಂಡು ನೀವು ಚೆನ್ನಾಗಿ 1ರಿಂದ 2 ಸಲ ಓದಿ. ಅದೇ ರೀತಿ ನೀವು ಹಳೆ ಕ್ವಶನ್ ಪೇಪರ್ ಮಾತ್ರ ನೀವು ದಿನನಿತ್ಯ ಬಿಡಿಸ್ತಾ ಇರಲೇಬೇಕು. ಅದೇ ರೀತಿ ದಿನನಿತ್ಯ ಪ್ರಚಲಿತ ಘಟನೆ, ಪ್ರಜಾವಾಣಿ ಪತ್ರಿಕೆ ಅಂತ ಹೇಳಿದ್ದೀನಿ, ಸ್ಕೀಮ್ ಸೀರೀಸ್, ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು, ಇವು 3 ಸಹ ಇಂಪಾರ್ಟೆಂಟ್ ಆಗಿರ್ತವೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಪಠ್ಯಪುಸ್ತಕದ ಚೆನ್ನಾಗಿ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ ಒಂದು ವೇಳೆ ನಿಮಗೆ ಇದಾಗಿದ್ದರೆ. ಅದಕ್ಕಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ನ ಫಾಲೋಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.